ಮುಂದೆ ಬ್ರಹ್ಮದೇವರ 4 ಮುಖಗಳಿಂದ ಚತುರ್ವೇದಗಳು, ಉಪವೇದಗಳು, ನ್ಯಾಯಶಾಸ್ತ್ರ ಸೃಜಿಸಲ್ಪಟ್ಟಿತು. ಅಧರ್ವ್ಯ, ಉದ್ಗಾರ್ತು, ಹೃತು ಹಾಗೂ ಬ್ರಹ್ಮ ಎಂಬ 4 ಮಂದಿಗಳು, ಋತ್ವಿಕ್ಗಳು, ಕರ್ಮ, ಯಜ್ಞ, ಧರ್ಮದ 4 ಪಾದಗಳು, 4 ಆಶ್ರಮ ಮತ್ತು ಅದಕ್ಕೆ ಸಂಬಂಧಪಟ್ಟ 4 ವೃತ್ತಿಗಳು ಉಲ್ಲೇಖಿಸಲ್ಪಟ್ಟವು. ನಂತರ ಬ್ರಹ್ಮದೇವರು ಪೂರ್ವದಿಂದ ಋಗ್ವೇದ, ದಕ್ಷಿಣದಿಂದ ಯಜುರ್ವೇದ, ಪಶ್ಚಿಮದಿಂದ ಸಾಮವೇದ, ಉತ್ತರದಿಂದ ಅಥರ್ವ ವೇದಗಳನ್ನು ಹೊರಡಿಸಿದರು. ನಂತರ ಆಯುರ್ವೇದ, ಧನುರ್ವೇದ, ಗಾಂಧರ್ವ ವೇದ ಮತ್ತು ಸ್ಥಾಪತ್ಯ ವೇದ ಅಂದರೆ ಶಲ್ಯವಿದ್ಯೆಗಳು ಪೂರ್ವ, ದಕ್ಷಿಣ, ಪಶ್ಚಿಮ ಹಾಗೂ ಉತ್ತರ ದಿಕ್ಕುಗಳಿಂದ ಹೊರಬಂದವು. ಆಮೇಲೆ 5ನೇ ವೇದವೆನಿಸುವ ಇತಿಹಾಸ ಪುರಾಣವನ್ನು ರಚಿಸಿದರು. ಧರ್ಮದ 4 ಪಾದಗಳಾದ ವಿದ್ಯೆ, ದಾನ, ತಪಸ್ಸು, ಸತ್ಯ ಹಾಗೂ ವರ್ಣಾಶ್ರಮಗಳು ಪ್ರಕಟವಾದವು. ಗೃಹಸ್ಥರಿಗೆ ಸಂಬಂಧಪಟ್ಟ 4 ವೃತ್ತಿಗಳು ವಾರ್ತ, ಸಂಚಯ, ಶಾಲೀನ, ಶಿಲೋಂಚ ಹಾಗೂ ಬ್ರಹ್ಮಚಾರಿಗಳು ಆಚರಿಸಬೇಕಾದ 4 ವೃತ್ತಿಗಳು ಸಾವಿತ್ರ, ಪ್ರಾಜಪತ್ಯ, ಬ್ರಾಹ್ಮ, ಬೃಹತ್ ಇವೆಲ್ಲವೂ ಕೂಡ ಪ್ರಕಟಗೊಂಡಿತು. ಮುಂದೆ ವಾನಪ್ರಸ್ಥದ 4 ಕ್ರಮಗಳಾದಂತಹ ವೈಖಾಸನ, ವಾಲಕಿಲ್ಯ, ಔದುಂಬರ, ಫೇನಪ. ಸನ್ಯಾಸಿಗಳಿಗೆ ಅಗತ್ಯವಾದ 4 ಭೇದಗಳು ಕುಟೀಚಕ, ಬಹೂದಕ, ಹಂಸ ಹಾಗೂ ನಿಷ್ಕ್ರಿಯ ಇವೆಲ್ಲವೂ ಪ್ರಕಟಗೊಂಡಿತು. ವಾರ್ತ ಕೃಷಿ ಮುಂತಾದ ವೃತ್ತಿವಿದ್ಯೆ, ಸಂಚಯ ಯಜ್ಞ ಮೊದಲಾದವುಗಳು ನೀಡುವ ಜೀವನೋದ್ಯೋಗ, ಶಾಲೀನ ಯಾಚನೆ ಇಲ್ಲದೆ ಲಭಿಸಿದ ಪದಾರ್ಥಗಳಿಂದ ನಡೆಸುವ ಜೀವನ, ಶಿಲೋಂಚ ಧಾನ್ಯದ ಕಾಳುಗಳನ್ನು ಅಂಗಡಿಗಳ ಬಳಿ ಬಿದ್ದಿರುವ ರಾಶಿಯಿಂದ ಹೆಕ್ಕಿ ಜೀವನ ನಿರ್ವಹಣೆ, ವೈಖಾನಸ ಉಳುಮೆ ಮಾಡದೆ ನೆಲದಲ್ಲಿ ಬೆಳೆದ ಧಾನ್ಯಾದಿಗಳಿಂದ ಜೀವನ ನಿರ್ವಹಣೆ, ಸಾವಿತ್ರಂ ಉಪನಯನವಾದ ಮೇಲೆ ಗಾಯತ್ರಿ ಅಧ್ಯಯನಕ್ಕೆ ಮೀಸಲಾಗಿಟ್ಟ 4 ದಿವಸಗಳು, ಪ್ರಾಜಪತ್ಯ 1 ಸಂವತ್ಸರ ಆಚರಿಸುವ ಬ್ರಹ್ಮಚರ್ಯ ವ್ರತ, ಬ್ರಾಹ್ಮಂ ವೇದಾಧ್ಯಯನದವರೆಗೆ ನಡೆಸಲ್ಪಡುವ ಬ್ರಹ್ಮಚರ್ಯ ವ್ರತ, ಬೃಹತ್ ಜೀವನವಿಡೀ ಆಚರಿಸಲ್ಪಡುವ ಬ್ರಹ್ಮಚರ್ಯ ವ್ರತ, ವಾನಪ್ರಸ್ಥ ವೈಖಾನಸ ಕೃಷಿ ಸಾಗುವಳಿ ಮಾಡದೆ ಭೂಮಿಯಲ್ಲಿ ಬೆಳೆಸುವ ಧಾನ್ಯಾದಿಗಳಿಂದ ಜೀವನ ವ್ಯಾಪಾರ, ವಾಲಕಿಲ್ಯ ಹೊಸ ಧಾನ್ಯ ಲಭಿಸಿದೊಡನೆ ಸಂಗ್ರಹಿಸುವುದು ಮತ್ತು ದಾನ ಮಾಡುವುದು, ಔದುಂಬುರ ಪ್ರಾತಃ ಕಾಲದಲ್ಲಿ ಎದ್ದಾಗ ಯಾವ ಕಡೆ ಮುಖವಿದೆಯೋ ಅದೇ ಕಡೆಯಿಂದ ಹಣ್ಣುಗಳನ್ನು ಸಂಗ್ರಹಿಸಿ ಜೀವನ ನಿರ್ವಹಣೆ, ಅಥವಾ ಕರು ತಾಯಿಯ ಹಾಲು ಕುಡಿಯುವಾಗ ಹೊರಬಂದ ನೊರೆಯನ್ನು ತಿಂದು ಸಾಗಿಸುವ ಜೀವನ, ಫೇನಪ ಉದುರಿ ಬಿದ್ದ ಹಣ್ಣು ತಿನ್ನುವುದು ಮತ್ತು ತಾಯಿಯ ಆಕಳಿನ ಹಾಲನ್ನು ಕುಡಿಯುವ ಕರುಗಳ ಬಾಯಿಯಿಂದ ಹೊರಬರುವ ನೊರೆಯನ್ನು ಸೇವಿಸಿ ಜೀವನ ಮಾಡುವುದು, ಕುಟೀಚಕ ಪುತ್ರರಿಂದ ಶಿಷ್ಯರಿಂದ ಸಣ್ಣ ಗೃಹವನ್ನು ಕಟ್ಟಿಸಿಕೊಂಡು ಭಿಕ್ಷಾಟನೆಗೈದು ನಡೆಸುವ ಸನ್ಯಾಸ, ಬಹೂದಕ ಹಲವಾರು ಮನೆಗಳಲ್ಲಿ ಭಿಕ್ಷೆ ಬೇಡಿ ಜೀವಿಸುವ ವೃತ್ತಿ, ಹಂಸ ಜ್ಞಾನಾರ್ಜನೆ ಮಾಡಿ ಪರ್ಯಟನೆಗೈಯುವ ಸನ್ಯಾಸಿ, ಪರಮಹಂಸ ಜೀವನ್ಮುಕ್ತ ಸನ್ಯಾಸಿ, ಅನ್ವೀಕ್ಷಿ ಮೋಕ್ಷವನ್ನು ಕೊಡಬಹುದಾದ ಆತ್ಮವಿದ್ಯೆ, ತ್ರಯಿ ಸ್ವರ್ಗಾದಿಗಳನ್ನು ಕೊಡುವ ಕರ್ಮವಿದ್ಯೆ, ದಂಡನೀತಿ ರಾಜನೀತಿ, 4 ವ್ಯಾಹೃತಿಗಳು ಭೂಹು, ಭುವಃ, ಸುವಹ ಮತ್ತು ಮಹಃ, ಊಷ್ಮವರ್ಣಗಳು ಶ, ಶ, ಸ, ಹ, ಅಂತಸ್ಥ ವರ್ಣಗಳು ಯ, ರ, ಲ, ವ,